ಡಿ ಗ್ಯಾಂಗ್ಗೆ ಇಂದು ಶಾಕಿಂಗ್ ದಿನ. ಅತ್ತ ಕೋರ್ಟ್ 3 ದಿನ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿ ಆದೇಶವನ್ನ ನೀಡಿದ್ರೆ, ಇತ್ತ ಚಾರ್ಜ್ ಶೀಟ್ ಪ್ರತಿ ಲಭ್ಯ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಆಗಿದ್ದು ಏನು ಎಂದು ಪೊಲೀಸರ ಮುಂದೆ ಪೊರ್ಕಿ ಬಾಯ್ಬಿಟ್ಟಿದ್ದಾನೆ. ರೇಣುಕಾಸ್ವಾಮಿಗೆ ಹೇಗೆಲ್ಲ ಚಿತ್ರಹಿಂಸೆ ಕೊಟ್ಟೆ ಅಂತ ಪರಿಪರಿಯಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ದರ್ಶನ್. ನಾನೇನು ಮಾಡಿಲ್ಲ ಎಂದಿದ್ದ ಪೊರ್ಕಿ ಬಣ್ಣ ಬಯಲು. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ನಟ ದರ್ಶನ್. ಚಾರ್ಜ್ ಶೀಟ್ನಲ್ಲಿ ಕೊಲೆಯ ಇಂಚಿಂಚು ಡೀಟೇಲ್ಸ್. ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರೋ ಪೊರ್ಕಿಗೆ ಚಾರ್ಜ್ ಶೀಟ್ ದಿಗಿಲು ಹುಟ್ಟಿಸಿದೆ. ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯ ಚಿಕ್ಕ ಮಾಹಿತಿಯನ್ನು ಕೂಡ ದಾಖಲಿಸಲಾಗಿದೆ. ಎಲ್ಲ ಸತ್ಯವನ್ನ ದಾದಾ ಖಾಕಿ ಮುಂದೆ ಕಕ್ಕಿದ್ದಾನೆ. ಪವಿತ್ರ ಗೌಡ ಜೊತೆ ಲಿವ್ ಇನ್ ರಿಲೇಶನ್ಶಿಪ್. ನಾನು ಹಾಗೂ ಪವಿತ್ರ ಗೌಡ ಕಳೆದ 10 ವರ್ಷಗಳಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದೇವೆ. RR ನಗರದ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಮನೆ ಇದೆ. ಈ ಮನೆ ಕೊಂಡ್ಕೊಳ್ಳೋದಕ್ಕೆ ನಾನೇ ಜೆಟ್ಲ್ಯಾಗ್ ಮಾಲೀಕ. ದಿವಂಗತ ಸೌಂದರ್ಯ ಜಗದೀಶ್ ಅವರಿಂದ 1,75,00,000 ಸಾಲ ಪಡೆದು ಪವಿತ್ರಾಗೆ ಕೊಟ್ಟಿದ್ದೆ. ರೇಣುಕಸ್ವಾಮಿ ಬಗ್ಗೆ ಹೇಳಿದ್ದು ಪವನ್ ನನ್ನ ಹಾಗೂ ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಶನಿವಾರ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪವನ್ ನನ್ನ ಬಳಿ ಬಂದು ಯಾರೋ ಪವಿತ್ರಾಗೆ ಮೆಸೇಜ್ ಮಾಡ್ತಾ ಇದ್ದ ಬಗ್ಗೆ ಹೇಳಿದ್ದ. ಗೌತಮ್ ಎಸ್ ಅನ್ನೋ ಐಡಿ ಮೂಲಕ ರೇಣುಕಸ್ವಾಮಿ ಎಂಬಾತ ಪವಿತ್ರಾಗೆ ಹಲವು ದಿನದಿಂದ ತನ್ನ ಖಾಸಗಿ ಅಂಗಾಂಗದ ಫೋಟೋಗಳು ಕಳಿಸ್ತಾ ಇದ್ದಾಗಿ ತಿಳಿಸಿದ್ದ. ಜೊತೆಗೆ ಪಟ್ಟಣಗೆರೆ ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿದ್ದಾರೆ ಅಂತ ಪವನ್ ಮಾಹಿತಿ ಕೊಟ್ಟಿದ್ದ. ರೇಣುಕಸ್ವಾಮಿಗೆ 2 ಬಾರಿ ಕಾಲಿನಿಂದ ಒದ್ದೆ. ನಾನು ರೇಣುಕಸ್ವಾಮಿಯನ್ನ ಈ ರೀತಿ ಕೆಟ್ಟದಾಗಿ ಬಾ ಅಂತ ಮೆಸೇಜ್ ಮಾಡಿದ್ದೀಯಲ್ಲ ಅಂತ ಕೇಳಿದೆ. ನಾ ಕೇಳಿದ ಪ್ರಶ್ನೆಗೆ ಆತ ಏನನ್ನೂ ಮಾತಾಡಲಿಲ್ಲ. ನಾನು ಕೈಯಿಂದ ಹೊಡೆದೆ, ಕಾಲಿಂದ ಎದೆ, ಕುತ್ತಿಗೆ, ತಲೆಗೆ ಬಲವಾಗಿ ಹೊಡೆದೆ. ಸಾಕ್ಷಿ ತಿರುಚಲು ಆಮಿಷವೊಡ್ಡಲು ಯತ್ನಿಸಿದ್ದೆ. ರೇಣುಕಸ್ವಾಮಿ ಕೊಲೆ ಬಳಿಕ ನಾನು ಜೂನ್ 9 ಸಂಜೆ 4ಕ್ಕೆ ಮೈಸೂರಿಗೆ ಶೂಟಿಂಗ್ಗೆ ಹೋಗಿದ್ದೆ. ಈ ಕೇಸ್ನ ಭೌತಿಕ ಸಾಕ್ಷಿಗಳನ್ನು ತಿರುಚಲು ಮುಂದಾಗಿದ್ದೆ. ಅಲ್ಲದೆ ಸಾಕ್ಷಿಗಳಿಗೆ ಆಮಿಷವೊಡ್ಡಲು ಮನೆಯಲ್ಲಿದ್ದ 3 ಲಕ್ಷ ತೆಗೆದುಕೊಂಡು ಹೋಗಿದ್ದೆ. ಪ್ರಾರಂಭದ ತನಿಖಾ ಹಂತದಲ್ಲಿ ತಾನೇನು ಮಾಡಿಲ್ಲ ಅಂತ ಕಥೆ ಕಟ್ಟುತ್ತಿದ್ದ ಕಾಟೇರ ಖಾಕಿ ತನಿಖೆಯಲ್ಲಿ ಸಾಕ್ಷಿ ಸಮೇತ ಪೊಲೀಸರು ವಿಚಾರಣೆ ಮಾಡಿದಾಗ ಪೊರ್ಕಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ, ತಪ್ಪೊಪ್ಪಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿ ಗ್ಯಾಂಗ್ಗೆ ಇಂದು ಶಾಕಿಂಗ್ ದಿನ. ಅತ್ತ ಕೋರ್ಟ್ 3 ದಿನ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿ ಆದೇಶವನ್ನ ನೀಡಿದ್ರೆ, ಇತ್ತ ಚಾರ್ಜ್ ಶೀಟ್ ಪ್ರತಿ ಲಭ್ಯ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಆಗಿದ್ದು ಏನು ಎಂದು ಪೊಲೀಸರ ಮುಂದೆ ಪೊರ್ಕಿ ಬಾಯ್ಬಿಟ್ಟಿದ್ದಾನೆ. ರೇಣುಕಾಸ್ವಾಮಿಗೆ ಹೇಗೆಲ್ಲ ಚಿತ್ರಹಿಂಸೆ ಕೊಟ್ಟೆ ಅಂತ ಪರಿಪರಿಯಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ದರ್ಶನ್. ನಾನೇನು ಮಾಡಿಲ್ಲ ಎಂದಿದ್ದ ಪೊರ್ಕಿ ಬಣ್ಣ ಬಯಲು. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ನಟ ದರ್ಶನ್. ಚಾರ್ಜ್ ಶೀಟ್ನಲ್ಲಿ ಕೊಲೆಯ ಇಂಚಿಂಚು ಡೀಟೇಲ್ಸ್. ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರೋ ಪೊರ್ಕಿಗೆ ಚಾರ್ಜ್ ಶೀಟ್ ದಿಗಿಲು ಹುಟ್ಟಿಸಿದೆ. ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯ ಚಿಕ್ಕ ಮಾಹಿತಿಯನ್ನು ಕೂಡ ದಾಖಲಿಸಲಾಗಿದೆ. ಎಲ್ಲ ಸತ್ಯವನ್ನ ದಾದಾ ಖಾಕಿ ಮುಂದೆ ಕಕ್ಕಿದ್ದಾನೆ. ಪವಿತ್ರ ಗೌಡ ಜೊತೆ ಲಿವ್ ಇನ್ ರಿಲೇಶನ್ಶಿಪ್. ನಾನು ಹಾಗೂ ಪವಿತ್ರ ಗೌಡ ಕಳೆದ 10 ವರ್ಷಗಳಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದೇವೆ. RR ನಗರದ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಮನೆ ಇದೆ. ಈ ಮನೆ ಕೊಂಡ್ಕೊಳ್ಳೋದಕ್ಕೆ ನಾನೇ ಜೆಟ್ಲ್ಯಾಗ್ ಮಾಲೀಕ. ದಿವಂಗತ ಸೌಂದರ್ಯ ಜಗದೀಶ್ ಅವರಿಂದ 1,75,00,000 ಸಾಲ ಪಡೆದು ಪವಿತ್ರಾಗೆ ಕೊಟ್ಟಿದ್ದೆ. ರೇಣುಕಸ್ವಾಮಿ ಬಗ್ಗೆ ಹೇಳಿದ್ದು ಪವನ್ ನನ್ನ ಹಾಗೂ ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಶನಿವಾರ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪವನ್ ನನ್ನ ಬಳಿ ಬಂದು ಯಾರೋ ಪವಿತ್ರಾಗೆ ಮೆಸೇಜ್ ಮಾಡ್ತಾ ಇದ್ದ ಬಗ್ಗೆ ಹೇಳಿದ್ದ.
ಗೌತಮ್ ಎಸ್ ಅನ್ನೋ ಐಡಿ ಮೂಲಕ ರೇಣುಕಸ್ವಾಮಿ ಎಂಬಾತ ಪವಿತ್ರಾಗೆ ಹಲವು ದಿನದಿಂದ ತನ್ನ ಖಾಸಗಿ ಅಂಗಾಂಗದ ಫೋಟೋಗಳು ಕಳಿಸ್ತಾ ಇದ್ದಾಗಿ ತಿಳಿಸಿದ್ದ. ಜೊತೆಗೆ ಪಟ್ಟಣಗೆರೆ ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿದ್ದಾರೆ ಅಂತ ಪವನ್ ಮಾಹಿತಿ ಕೊಟ್ಟಿದ್ದ. ರೇಣುಕಸ್ವಾಮಿಗೆ 2 ಬಾರಿ ಕಾಲಿನಿಂದ ಒದ್ದೆ. ನಾನು ರೇಣುಕಸ್ವಾಮಿಯನ್ನ ಈ ರೀತಿ ಕೆಟ್ಟದಾಗಿ ಬಾ ಅಂತ ಮೆಸೇಜ್ ಮಾಡಿದ್ದೀಯಲ್ಲ ಅಂತ ಕೇಳಿದೆ. ನಾ ಕೇಳಿದ ಪ್ರಶ್ನೆಗೆ ಆತ ಏನನ್ನೂ ಮಾತಾಡಲಿಲ್ಲ. ನಾನು ಕೈಯಿಂದ ಹೊಡೆದೆ, ಕಾಲಿಂದ ಎದೆ, ಕುತ್ತಿಗೆ, ತಲೆಗೆ ಬಲವಾಗಿ ಹೊಡೆದೆ. ಸಾಕ್ಷಿ ತಿರುಚಲು ಆಮಿಷವೊಡ್ಡಲು ಯತ್ನಿಸಿದ್ದೆ. ರೇಣುಕಸ್ವಾಮಿ ಕೊಲೆ ಬಳಿಕ ನಾನು ಜೂನ್ 9 ಸಂಜೆ 4ಕ್ಕೆ ಮೈಸೂರಿಗೆ ಶೂಟಿಂಗ್ಗೆ ಹೋಗಿದ್ದೆ. ಈ ಕೇಸ್ನ ಭೌತಿಕ ಸಾಕ್ಷಿಗಳನ್ನು ತಿರುಚಲು ಮುಂದಾಗಿದ್ದೆ. ಅಲ್ಲದೆ ಸಾಕ್ಷಿಗಳಿಗೆ ಆಮಿಷವೊಡ್ಡಲು ಮನೆಯಲ್ಲಿದ್ದ 3 ಲಕ್ಷ ತೆಗೆದುಕೊಂಡು ಹೋಗಿದ್ದೆ. ಪ್ರಾರಂಭದ ತನಿಖಾ ಹಂತದಲ್ಲಿ ತಾನೇನು ಮಾಡಿಲ್ಲ ಅಂತ ಕಥೆ ಕಟ್ಟುತ್ತಿದ್ದ ಕಾಟೇರ ಖಾಕಿ ತನಿಖೆಯಲ್ಲಿ ಸಾಕ್ಷಿ ಸಮೇತ ಪೊಲೀಸರು ವಿಚಾರಣೆ ಮಾಡಿದಾಗ ಪೊರ್ಕಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ, ತಪ್ಪೊಪ್ಪಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿ ಗ್ಯಾಂಗ್ಗೆ ಇಂದು ಶಾಕಿಂಗ್ ದಿನ. ಅತ್ತ ಕೋರ್ಟ್ 3 ದಿನ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿ ಆದೇಶವನ್ನ ನೀಡಿದ್ರೆ, ಇತ್ತ ಚಾರ್ಜ್ ಶೀಟ್ ಪ್ರತಿ ಲಭ್ಯ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಆಗಿದ್ದು ಏನು ಎಂದು ಪೊಲೀಸರ ಮುಂದೆ ಪೊರ್ಕಿ ಬಾಯ್ಬಿಟ್ಟಿದ್ದಾನೆ. ರೇಣುಕಾಸ್ವಾಮಿಗೆ ಹೇಗೆಲ್ಲ ಚಿತ್ರ ಹಿಂಸೆ ಕೊಟ್ಟೆ ಅಂತ ಪರಿಪರಿಯಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ದರ್ಶನ್. ನಾನೇನು ಮಾಡಿಲ್ಲ ಎಂದಿದ್ದ ಪೊರ್ಕಿ ಬಣ್ಣ ಬಯಲು. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ನಟ ದರ್ಶನ್. ಚಾರ್ಜ್ ಶೀಟ್ನಲ್ಲಿ ಕೊಲೆಯ ಇಂಚಿಂಚು ಡೀಟೇಲ್ಸ್. ಪಂಜರದಿಂದ ಬಳ್ಳಾರಿ ಬಂದೀಖಾನೆಗೆ ಶಿಫ್ಟ್ ಆಗಿರೋ ಪೊರ್ಕಿಗೆ ಚಾರ್ಜ್ ಶೀಟ್ ದಿಗಿಲು ಹುಟ್ಟಿಸಿದೆ. ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯ ಚಿಕ್ಕ ಮಾಹಿತಿಯನ್ನು ಕೂಡ ದಾಖಲಿಸಲಾಗಿದೆ. ಎಲ್ಲ ಸತ್ಯವನ್ನ ದಾದಾ ಖಾಕಿ ಮುಂದೆ ಕಕ್ಕಿದ್ದಾನೆ. ಪವಿತ್ರ ಗೌಡ ಜೊತೆ ಲಿವ್ ಇನ್ ರಿಲೇಶನ್ಶಿಪ್. ನಾನು ಹಾಗೂ ಪವಿತ್ರ ಗೌಡ ಕಳೆದ 10 ವರ್ಷಗಳಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿದ್ದೇವೆ. RR ನಗರದ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಮನೆ ಇದೆ. ಈ ಮನೆ ಕೊಂಡ್ಕೊಳ್ಳೋದಕ್ಕೆ ನಾನೇ ಜೆಟ್ಲ್ಯಾಗ್ ಮಾಲೀಕ. ದಿವಂಗತ ಸೌಂದರ್ಯ ಜಗದೀಶ್ ಅವರಿಂದ 1,75,00,000 ಸಾಲ ಪಡೆದು ಪವಿತ್ರಾಗೆ ಕೊಟ್ಟಿದ್ದೆ. ರೇಣುಕಸ್ವಾಮಿ ಬಗ್ಗೆ ಹೇಳಿದ್ದು ಪವನ್ ನನ್ನ ಹಾಗೂ ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಶನಿವಾರ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪವನ್ ನನ್ನ ಬಳಿ ಬಂದು ಯಾರೋ ಪವಿತ್ರಾಗೆ ಮೆಸೇಜ್ ಮಾಡ್ತಾ ಇದ್ದ ಬಗ್ಗೆ ಹೇಳಿದ್ದ. ಗೌತಮ್ ಎಸ್ ಅನ್ನೋ ಐಡಿ ಮೂಲಕ ರೇಣುಕಸ್ವಾಮಿ ಎಂಬಾತ ಪವಿತ್ರಾಗೆ ಹಲವು ದಿನದಿಂದ ತನ್ನ ಖಾಸಗಿ ಅಂಗಾಂಗದ ಫೋಟೋಗಳು ಕಳಿಸ್ತಾ ಇದ್ದಾಗಿ ತಿಳಿಸಿದ್ದ. ಜೊತೆಗೆ ಪಟ್ಟಣಗೆರೆ ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿದ್ದಾರೆ ಅಂತ ಪವನ್ ಮಾಹಿತಿ ಕೊಟ್ಟಿದ್ದ. ರೇಣುಕಸ್ವಾಮಿಗೆ 2 ಬಾರಿ ಕಾಲಿನಿಂದ ಒದ್ದೆ. ನಾನು ರೇಣುಕಸ್ವಾಮಿಯನ್ನ ಈ ರೀತಿ ಕೆಟ್ಟದಾಗಿ ಬಾ ಅಂತ ಮೆಸೇಜ್ ಮಾಡಿದ್ದೀಯಲ್ಲ ಅಂತ ಕೇಳಿದೆ. ನಾ ಕೇಳಿದ ಪ್ರಶ್ನೆಗೆ ಆತ ಏನನ್ನೂ ಮಾತಾಡಲಿಲ್ಲ. ನಾನು ಕೈಯಿಂದ ಹೊಡೆದೆ, ಕಾಲಿಂದ ಎದೆ, ಕುತ್ತಿಗೆ, ತಲೆಗೆ ಬಲವಾಗಿ ಹೊಡೆದೆ. ಸಾಕ್ಷಿ ತಿರುಚಲು ಆಮಿಷವೊಡ್ಡಲು ಯತ್ನಿಸಿದ್ದೆ. ರೇಣುಕಸ್ವಾಮಿ ಕೊಲೆ ಬಳಿಕ ನಾನು ಜೂನ್ 9 ಸಂಜೆ 4ಕ್ಕೆ ಮೈಸೂರಿಗೆ ಶೂಟಿಂಗ್ಗೆ ಹೋಗಿದ್ದೆ. ಈ ಕೇಸ್ನ ಭೌತಿಕ ಸಾಕ್ಷಿಗಳನ್ನು ತಿರುಚಲು ಮುಂದಾಗಿದ್ದೆ. ಅಲ್ಲದೆ ಸಾಕ್ಷಿಗಳಿಗೆ ಆಮಿಷವೊಡ್ಡಲು ಮನೆಯಲ್ಲಿದ್ದ 3 ಲಕ್ಷ ತೆಗೆದುಕೊಂಡು ಹೋಗಿದ್ದೆ. ಪ್ರಾರಂಭದ ತನಿಖಾ ಹಂತದಲ್ಲಿ ತಾನೇನು ಮಾಡಿಲ್ಲ ಅಂತ ಕಥೆ ಕಟ್ಟುತ್ತಿದ್ದ ಕಾಟೇರ ಖಾಕಿ ತನಿಖೆಯಲ್ಲಿ ಸಾಕ್ಷಿ ಸಮೇತ ಪೊಲೀಸರು ವಿಚಾರಣೆ ಮಾಡಿದಾಗ ಪೊರ್ಕಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ, ತಪ್ಪೊಪ್ಪಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.